ಪಾಳ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಿಷ್ಟು ಅಸಮಾಧಾನಗಳು ಕೂಡ ಭುಗಿಲೆದಿವೆ, ಚರ್ಚೆಗಳು ಕೂಡ ಆಗ್ತಾ ಇವೆ. ಈ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ 3 ದಿನಗಳ ಕಾಲ ಈಗ ಬೆಂಗಳೂರಿನಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸೊ ಸಭೆಯಲ್ಲಿ ಏನಾಯ್ತು ಮತ್ತು ಮುಖ್ಯವಾಗಿ ಶಾಸಕರಿಗೆ ಅಸಮಾಧಾನ ಇದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ನಮ್ ಜೊತೆ ಮಾತನಾಡೋಕೆ ಈಗ ಶಿವಾಜಿನಗರ ಕ್ಷೇತ್ರದ ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರು ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ನಿಮ್ ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇದೆಯಾ? ಬರ್ತಾ ಇದೆ, ಎಲ್ಲ ಸರಿ ನಡೀತಾ ಇದೆ. ಹಾಗಾದ್ರೆ ಸುರ್ಜೇವಾಲಾ ಅವರು ಏನ್ ಮೀಟಿಂಗ್ ಮಾಡ್ತಾ ಇದ್ದಾರೆ? ಸಾಮಾನ್ಯವಾಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಿದೆ, ಸಂಘಟನೆ ಹೇಗಾಗಬೇಕು, ಇನ್ನೂ ಹೆಚ್ಚಾಗಿ ಚುರುಕಾಗಬೇಕಾಗಿದೆಯಾ, ಮುಂದಿನ ಪಕ್ಷದ ಸಂಘಟನೆ ಬಗ್ಗೆ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಐಡಿಯಾಸ್ ಕೇಳಿದ್ದಾರೆ. ಸೊ ಗ್ಯಾರಂಟಿ ಸ್ಕೀಮ್ಗಳ ಪರಿಣಾಮಗಳು ಏನಾಗಿದ್ದಾವೆ, ಜನರಿಗೆ ತಲುಪ್ತಾ ಇರ್ತಕ್ಕಂಥದ್ದು, ನಾವು ಜನರ ಮಧ್ಯ ಇದೀವಾ ಇಲ್ವೋ, ಯಾಕಂದರೆ ಕಾಂಗ್ರೆಸ್ ಪಕ್ಷ ನಮಗೆ ಒಂದು ಅವಕಾಶ ಕೊಟ್ಟು ಶಾಸಕರಾಗಿ ನಾವು ಇವತ್ತು ನಿಂತಿದ್ದೇವೆ. ಕಾಂಗ್ರೆಸ್ ಪಕ್ಷ ಸಂಘಟನೆ ಆಗಿದ್ರೆ ನಮಗೆ ಬಲ ಇರುತ್ತೆ, ಇಲ್ಲದೇ ಇದ್ರೆ ಆಗೋದಿಲ್ಲ. ಅದಕ್ಕೆ ನೀವೆಲ್ಲ ಒಳ್ಳೆ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅವರ ಜೊತೆಗೆ ಚರ್ಚೆ ಮಾಡಿದ್ವಿ. ಪಕ್ಷ ಇನ್ನೂ ಹೇಗೆ ಸಂಘಟನೆ ಆಗಬೇಕು, ಪಕ್ಷದ ಸಂಘಟನೆಗೆ ಶಕ್ತಿ ಹೇಗೆ ತುಂಬಬೇಕು ಅಂತ ನಾವು ಮಾತಾಡ್ತೀವಿ. ಯಾವ ನಿಟ್ಟಿನಲ್ಲಿ ಅವರ ಸಲಹೆ ಸೂಚನೆ ಕೊಟ್ಟರು? ಯಾವ ನಿಟ್ಟಿನಲ್ಲಿ ಅಂತ ಹೇಳಿದ್ರೆ ಏನು, ಬಹಳ ಸಕ್ರಿಯವಾಗಿ ಎಲ್ಲ ಶಾಸಕರು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ಎಲ್ಲ ಸಂಘಟನೆಗಳು ಅಲ್ಲಿ ಜೀವಿತವಾಗಿ ಇಟ್ಕೋಬೇಕು. ಮತ್ತೆ ಸರ್ಕಾರದ ಏನೇ ಕಾರ್ಯಕ್ರಮ ಆಗಲಿ ಜನರಿಗೆ ಮುಟ್ಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಯಿಂದ ಏನಾದರೂ ಸರ್ಕಾರಕ್ಕೆ ಅನುದಾನದ ಕೊರತೆ ಆಗ್ತಾ ಇದೆಯಾ? 82,000 ಕೋಟಿ ಡೆವಲಪ್ಮೆಂಟ್ ಕೆಲಸಗಳಿಗೆ, ಅಭಿವೃದ್ಧಿ ಕೆಲಸಗಳಿಗೆ ಮೀಸಲಾಗಿ ಇಟ್ಟಿದ್ದೀವಿ ಬಜೆಟ್ ಅಲ್ಲಿ. ಸೊ ಕೊರತೆ ಹೇಗೆ? ಬಿಜೆಪಿಯವರು ಗ್ಯಾರಂಟಿ ಕೊಡದೆ ಎಷ್ಟು ದುಡ್ಡು ಅಭಿವೃದ್ಧಿಗೆ ಅಂತ ಮೀಸಲಿಟ್ಟಿದ್ರು, ನಾವು ಗ್ಯಾರಂಟಿ ಕೊಟ್ಟ ನಂತರನೂ ಅದಕ್ಕಿಂತ ಹೆಚ್ಚಾಗಿ ಹಣವನ್ನು ಮೀಸಲಿಟ್ಟಿದ್ದೀವಿ ಅಭಿವೃದ್ಧಿ ಕೆಲಸಕ್ಕೆ. ಮತ್ತೆ ಸೊ ನಿಮ್ಮವರೇ ಒಂದಿಷ್ಟು ಶಾಸಕರು ಆರೋಪ ಮಾಡ್ತಾರೆ ಸರ್ಕಾರದ ಬಗ್ಗೆ ಬದಲಾವಣೆ ಆಗತ್ತೆ, DCM CM ಎಲ್ಲ ಬದಲಾವಣೆ ಆಗ್ತಾರೆ ಅಂತ. ತಮ್ಮ ಅಭಿಪ್ರಾಯ? ನನ್ಗೆ ಗೊತ್ತಿಲ್ಲ, ನನ್ಗೆ ತಿಳಿದೇ ಇರ್ತಕ್ಕಂಥ ವಿಚಾರ. ಇದಾಗಿತ್ತು ಶಾಸಕರಾಗಿರೋ ರಿಜ್ವಾನ್ ಅರ್ಷದ್ ಅವರ ಮಾತು. ಯಾವುದೇ ಒಂದು ಸಮುದಾಯಕ್ಕಾಗಿ ಮಾತ್ರ ಓಲೈಕೆ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಾ ಇಲ್ಲ, ಇದು ಎಲ್ಲರ ಪರವಾಗಿದೆ. ವಿಶೇಷವಾಗಿ ನಮಗೂ ಕೂಡ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಹಾಗಾಗಿ ಯಾವುದೇ ತೊಂದರೆ ಇಲ್ಲ, ಇಲ್ಲಿ ಎಲ್ಲರೂ ಕೂಡ ಸಮಾನ ಈ ಪಾರ್ಟಿಯಲ್ಲಿ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸಂಧ್ಯಾ ಸೊರಬ, ಸಂಜೆ ವಾಣಿ, ಬೆಂಗಳೂರು.